ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ಅಂತೇಳಿ ಇದೇ ವೇಳೆ ಬಿವೈ ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತಮ ಯೋಜನೆಗಳನ್ನು ದೇಶದ ಜನರಿಗೆ ನೀಡಿದ್ರು ಅಂತೇಳಿ ವಿಜಯೇಂದ್ರ ಹೇಳಿದರು. ಹಿಂದೆಲ್ಲ ನಾವು ಅಲ್ಪಸಂಖ್ಯಾತರಿಗೆ ಉತ್ತಮ ಯೋಜನೆಗಳನ್ನು ಕೊಟ್ಟಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಿಪಲ್ ತಲಾಕ್ ನಿಷೇಧ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೊಟ್ಟಿರುವಂಥ ಹೇಳಿಕೆ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆ. 10,000 ಕೋಟಿ ಅನುದಾನ ಕೊಡ್ತಾ ಇದೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿಯ ದೇಶದ್ರೋಹಿಗಳನ್ನ ನಿರಪರಾಧಿಗಳು ಅಂತೇಳಿ ಕಾಂಗ್ರೆಸ್ ಬಿಂಬಿಸೋಕೆ ಹೊರಟಿದೆ. ಇದು ಖಂಡನೀಯ, ಅಕ್ಷಮ್ಯ ಅಪರಾಧ ಅಂತ ಇದೇ ವೇಳೆ ವಿಜಯೇಂದ್ರ ತಿಳಿಸಿದರು. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣದಲ್ಲಿ ಯಾವ ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ದಾರೋ ಅವರನ್ನ ನಿರಪರಾಧಿಗಳು ಅನ್ನುವ ರೀತಿ ಬಿಂಬಿಸೋಕ್ಕೆ ಹೊರಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಮತ್ತು ಅಕ್ಷಮ್ಯ ಅಪರಾಧನೂ ಸಹ. ಅಂದರೆ ಇದ್ರ ಮುಖೇನ ಬೇರೆಯವ್ರಿಗೂ ಕೂಡ ನೀವು ಪ್ರೇರಣೆನ ಕೊಡ್ತಿದ್ರಿ, ಪ್ರಚೋದನೆಯನ್ನು ಕೂಡ ಕೊಡ್ತಾ ಇದ್ದೀರಿ. ಮುಂದೆ ಯಾರೋ ಸಹ ನೀವು ಇವತ್ತು ಅವ್ರನ್ನ ಮಾಫಿ ಮಾಡಿದ್ರಿ ಅಂತ ಹೇಳಿದರೆ ರಾಜ್ಯದ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲೂ ಕೂಡ ಬೇರೆ ಬೇರೆ ದೇಶದ್ರೋಹಿಗಳು ನುಗ್ಗಿ ಬೆಂಕಿ ಹಚ್ಚಿದ್ರೆ ಅವ್ರಿಗೂ ಇದೇ ರೀತಿ ನೀವು ಕೊಡ್ತೀರೇನಾಗಾದರೆ ಅವ್ರನ್ನೂ ಕೂಡ ನೀವು ಅಮಾಯಕರು ಅಂತ ಕರೀತೀರಾ? ಈ ರೀತಿ ರಾಜ್ಯದ ಜನರ ಆಶೀರ್ವಾದ ಮಾಡಿ ನಿಮ್ಮ ಸರ್ಕಾರ ಬಂದಿದೆ, ಜನರ ಪರವಾಗಿ ಬಡವರ ಪರವಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡಿರಿ ಅಂತ ಹೇಳಿದರೆ ಈ ರೀತಿ ಧರ್ಮಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ, ಸಮಾಜಗಳ ಮಧ್ಯೆ ವಿಷಬೀಜ ಬಿತ್ತಕ್ಕಂಥ ಕೆಲಸ ಏನು ಮಾಡೋಕ್ಕೆ ಹೊರಟಿದ್ದೀರಿ, ಆ ಭಗವಂತ ನಿಮಗೆ ಕ್ಷಮಿಸೋದಕ್ಕೆ ಸಾಧ್ಯವೂ ಇಲ್ಲ. ಇವತ್ತು ರಾಜ್ಯದ ಜನರು ನಿಮ್ಮ ಪ್ರತಿಯೊಂದು ನಡವಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಂದನೇ ತಾವು ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋ ಭಾವನೆ ಇದ್ದಂತೆ ಕಾಣ್ತದೆ. ರೈತರಿಗೆ ಇವತ್ತು ಬೆಳೆ ಪರಿಹಾರನ ಕೊಡೋದ್ರ ಬದಲು ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೇವೆ ಅಂತ ಹೇಳ್ತಾರೆ. ಈಗ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣದಲ್ಲಿ ಯಾವ ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ದಾರೋ ಅವರನ್ನ ನಿರಪರಾಧಿಗಳು ಅನ್ನುವ ರೀತಿ ಬಿಂಬಿಸೋಕ್ಕೆ ಹೊರಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಮತ್ತು ಅಕ್ಷಮ್ಯ ಅಪರಾಧನೂ ಸಹ. ಅಂದರೆ ಇದ್ರ ಮುಖೇನ ಬೇರೆಯವ್ರಿಗೂ ಕೂಡ ನೀವು ಪ್ರೇರಣೆನ ಕೊಡ್ತಿದ್ರಿ, ಪ್ರಚೋದನೆಯನ್ನು ಕೂಡ ಕೊಡ್ತಾ ಇದ್ದೀರಿ. ಮುಂದೆ ಯಾರೋ ಸಹ ನೀವು ಇವತ್ತು ಅವ್ರನ್ನ ಮಾಫಿ ಮಾಡಿದ್ರಿ ಅಂತ ಹೇಳಿದರೆ ರಾಜ್ಯದ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲೂ ಕೂಡ ಬೇರೆ ಬೇರೆ ದೇಶದ್ರೋಹಿಗಳು ನುಗ್ಗಿ ಬೆಂಕಿ ಹಚ್ಚಿದ್ರೆ ಅವ್ರಿಗೂ ಇದೇ ರೀತಿ ನೀವು ಕೊಡ್ತೀರೇನಾಗಾದರೆ ಅವ್ರನ್ನೂ ಕೂಡ ನೀವು ಅಮಾಯಕರು ಅಂತ ಕರೀತೀರಾ? ಈ ರೀತಿ ರಾಜ್ಯದ ಜನರನ್ನ ಅಮಾಯಕರು ಇಲ್ಲಿ ವಿಜಯೇಂದ್ರ ಅವರ ಹೇಳಿಕೆಯನ್ನು ಗಮನಿಸ್ತಾ ಹೋಗೋದಾದರೆ ಅಲ್ಪಸಂಖ್ಯಾತರ ಓಲೈಕೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡ್ತಾ ಇದೆ. 10,000 ಕೋಟಿ ಅನುದಾನವನ್ನು ಕೊಡ್ತಾ ಇದೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿಯ ದೇಶದ್ರೋಹಿಗಳನ್ನು ನಿರಪರಾಧಿಗಳು ಅಂತ ಕಾಂಗ್ರೆಸ್ ಬಿಂಬಿಸೋಕೆ ಹೊರಟಿದೆ. ಇದು ಖಂಡನೀಯ, ಅಕ್ಷಮ್ಯ ಅಪರಾಧ. ಇದ್ರ ಮೂಲಕ ಬೇರೆಯವರಿಗೂ ಕೂಡ ಕಾಂಗ್ರೆಸ್ ಪ್ರೇರಣೆಯನ್ನು ಕೊಡ್ತಾ ಇದೆ. ಇವರನ್ನು ಮಾಫಿ ಮಾಡಿದರೆ ಬೇರೆ ಬೇರೆ ದೇಶದ್ರೋಹಿಗಳಿಗೂ ಮಾಫಿ ಮಾಡ್ತಾರಾ ಎನ್ನುವಂಥ ಹೇಳಿಕೆಯನ್ನು ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣದಲ್ಲಿ ಯಾವ ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ದಾರೋ ಅವರನ್ನ ನಿರಪರಾಧಿಗಳು ಅನ್ನುವ ರೀತಿ ಬಿಂಬಿಸೋಕ್ಕೆ ಹೊರಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಮತ್ತು ಅಕ್ಷಮ್ಯ ಅಪರಾಧನೂ ಸಹ. ಅಂದರೆ ಇದ್ರ ಮುಖೇನ ಬೇರೆಯವ್ರಿಗೂ ಕೂಡ ನೀವು ಪ್ರೇರಣೆನ ಕೊಡ್ತಿದ್ರಿ, ಪ್ರಚೋದನೆಯನ್ನು ಕೂಡ ಕೊಡ್ತಾ ಇದ್ದೀರಿ. ಮುಂದೆ ಯಾರೋ ಸಹ ನೀವು ಇವತ್ತು ಅವ್ರನ್ನ ಮಾಫಿ ಮಾಡಿದ್ರಿ ಅಂತ ಹೇಳಿದರೆ ರಾಜ್ಯದ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲೂ ಕೂಡ ಬೇರೆ ಬೇರೆ ದೇಶದ್ರೋಹಿಗಳು ನುಗ್ಗಿ ಬೆಂಕಿ ಹಚ್ಚಿದ್ರೆ ಅವ್ರಿಗೂ ಇದೇ ರೀತಿ ನೀವು ಕೊಡ್ತೀರೇನಾಗಾದರೆ ಅವ್ರನ್ನೂ ಕೂಡ ನೀವು ಅಮಾಯಕರು ಅಂತ ಕರೀತೀರಾ? ಈ ರೀತಿ ರಾಜ್ಯದ ಜನರ ಆಶೀರ್ವಾದ ಮಾಡಿ ನಿಮ್ಮ ಸರ್ಕಾರ ಬಂದಿದೆ, ಜನರ ಪರವಾಗಿ ಬಡವರ ಪರವಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡಿರಿ ಅಂತ ಹೇಳಿದರೆ ಈ ರೀತಿ ಧರ್ಮಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ,
ಸಮಾಜಗಳ ಮಧ್ಯೆ ವಿಷಬೀಜ ಬಿತ್ತಕ್ಕಂಥ ಕೆಲಸ ಏನು ಮಾಡೋಕ್ಕೆ ಹೊರಟಿದ್ದೀರಿ, ಆ ಭಗವಂತ ನಿಮಗೆ ಕ್ಷಮಿಸೋದಕ್ಕೆ ಸಾಧ್ಯವೂ ಇಲ್ಲ. ಇವತ್ತು ರಾಜ್ಯದ ಜನರು ನಿಮ್ಮ ಪ್ರತಿಯೊಂದು ನಡವಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಂದನೇ ತಾವು ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋ ಭಾವನೆ ಇದ್ದಂತೆ ಕಾಣ್ತದೆ. ರೈತರಿಗೆ ಇವತ್ತು ಬೆಳೆ ಪರಿಹಾರನ ಕೊಡೋದ್ರ ಬದಲು ಅಲ್ಪಸಂಖ್ಯಾತರಿಗೆ 10,000 ಕೋಟಿ. ಗಮನಿಸ್ತಾ ಇರ್ಬೋದು, ಒಂದು ಕಡೆಯಲ್ಲಿ ವಿಜೇಂದ್ರ ಅವರ ಹೇಳಿಕೆಯನ್ನು ಬೇರೆ ಬೇರೆ ಪ್ರಕರಣಗಳನ್ನು ಮಾಫಿ ಮಾಡ್ತಾರೆ, ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ವಿಜೇಂದ್ರ ಅವರು ಮಾಡಿದ್ದಾರೆ. BJP ಅಲ್ಪಸಂಖ್ಯಾತರ ವಿರೋಧಿಯಲ್ಲ, ಮೋದಿ ಒಳ್ಳೆಯ ಯೋಜನೆಗಳನ್ನು ನೀಡಿದ್ದಾರೆ. ಹಿಂದೆಲ್ಲ ನಾವು ಅಲ್ಪಸಂಖ್ಯಾತರಿಗೆ ಉತ್ತಮ ಯೋಜನೆಗಳನ್ನು ಕೊಟ್ಟಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತ್ರಿವಳಿ ತಲಾಕ್ ಏನಿದೆ ಇದನ್ನು ನಿಷೇಧ ಮಾಡಿದರು. ಬೆಂಗಳೂರಿನಲ್ಲಿ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡ್ತಾ ಇದೆ, 10,000 ಕೋಟಿ ಅನುದಾನವನ್ನು ಕೊಡ್ತಾ ಇದೆ. DJ ಹಳ್ಳಿ, KJ ಹಳ್ಳಿ ಈ ದೇಶದ್ರೋಹಿಗಳನ್ನು ನಿರಪರಾಧಿಗಳು ಅಂತ ಕಾಂಗ್ರೆಸ್ ಬಿಂಬಿಸೋಕೆ ಹೊರಟಿದೆ. ಇದು ಖಂಡನೀಯ ವಿಚಾರ ಅಂಥೇಳಿ ಒಂದು ಕಡೆಯಲ್ಲಿ ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಒಂದು ಕಡೆಯಲ್ಲಿ ಮಹಾಮಂತ್ರಾಕ್ಷತೆ ಅಭಿಯಾನಕ್ಕೆ BJP ನಾಯಕರು ಚಾಲನೆ ಕೊಟ್ಟಂತೆ ಕಾಣ್ತಾ ಇದೆ. ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಗೋಪಾಲಯ್ಯ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಎಲ್ಲರೂ ಕೂಡ ಈ ಮಂತ್ರಾಕ್ಷತೆ ಅಭಿಯಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸದ್ಯ ಯಾವ ರೀತಿಯಾಗಿ ಸಾಗ್ತಾ ಇದೆ ಮಂತ್ರಾಕ್ಷತೆ ಅಭಿಯಾನ? ಸಂಪತ್ ಇವತ್ತಿಂದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಯೋಧ್ಯೆಯಲ್ಲಿ ಭಾಳ ಕಾಲದಿಂದ ಶತಮಾನಗಳಿಂದ ಕಾಯ್ತಾ ಇರುವಂಥ ಒಂದು ಭಾಳ ಸಂಭ್ರಮದ ಕ್ಷಣ ಎದುರಾಗ್ತಾ ಇದೆ. ಜನವರಿ 22ನೇ ತಾರೀಕಿನ ದಿನ ಲೋಕಾರ್ಪಣೆ ಆಗ್ತಾ ಇದೆ ರಾಮ ಮಂದಿರ, ರಾಮಲಲ್ಲ ಪ್ರತಿಷ್ಠಾಪನೆ ಕೂಡ ಆಗ್ತಾ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಭಕ್ತರೆಲ್ಲರೂ ಕೂಡ ಅಲ್ಲಿ ಹೋಗಿ ಆವತ್ತಿನ ದಿನ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇಲ್ಲಿಯೇ ಪೂಜೆ ಮಾಡಬೇಕು, ಯಾರ್ಯಾರು ಎಲ್ಲೆಲ್ಲಿ ತಮ್ಮ ಊರುಗಳಲ್ಲಿ ತಮ್ಮ ಮನೆಗಳಲ್ಲಿಯೇ ಪೂಜೆಗಳನ್ನು ಮಾಡಬೇಕು. ಆ ಕಾರಣಕ್ಕಾಗಿ ಅಯೋಧ್ಯೆಯಿಂದ ತಂದಂಥ ಮಂತ್ರಾಕ್ಷತೆಯನ್ನು ಮನೆಗೆ ತಲುಪಿಸುವಂಥ ಕೆಲಸವನ್ನು BJP ಮತ್ತು ಅವರ ಮಿತ್ರ ಸಂಘದವರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪನವರು, ಗೋಪಾಲಯ್ಯನವರು ಎಲ್ಲರೂ ಕೂಡ ಒಂದು ಕಾರ್ಯಕ್ರಮ ಚಾಲನೆ ಕೊಟ್ಟು ಮನೆಗೆ ಹೋಗಿ ಮಂತ್ರಾಕ್ಷತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವತ್ತಿನ ದಿನ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋದಂಥವರು ಅವತ್ತಿನ ದಿನ ಅಂದರೆ ಅಯೋಧ್ಯೆಯಲ್ಲಿ 22ನೇ ತಾರೀಕಿನ ದಿನ ಮಧ್ಯಾಹ್ನ 12ಗಂಟೆಗೆ ಏನು ಕಾರ್ಯಕ್ರಮ ಶುರುವಾಗುತ್ತೆ. ಆ ಕಾರ್ಯಕ್ರಮದ ರಾಮಲಲ್ಲ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಮಂತ್ರಾಕ್ಷತೆಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು, ದೀಪವನ್ನು ಬೆಳಗಬೇಕು, 5 ದೀಪಗಳನ್ನು ಬೆಳಗಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕೇವಲ ಇಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹಿತ ಈ ಕಾರ್ಯಕ್ರಮ ಚಾಲನೆ ಆಗಿದೆ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರದಲ್ಲಿ ಮಾಧ್ಯಮದ ಜೊತೆ ಮಾತಾಡ್ತಾ ಕೆಲವೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಆಗ್ತಾ ಇರೋದು ಕಾಂಗ್ರೆಸ್ಗೆ ಸುತರಾಮ್ ಇಷ್ಟ ಇಲ್ಲ. ಅವರು ಇವತ್ತಿಗೂ ಈ ಕ್ಷಣಕ್ಕೂ ಸಹಿತ ಓಲೈಕೆ ರಾಜಕಾರಣದಲ್ಲಿಯೇ ಮುಳುಗಿ ಹೋಗಿದ್ದಾರೆ. ಪ್ರತಿಯೊಂದು ಸಂದರ್ಭದಲ್ಲೂ ಸಹಿತ ಮುಸ್ಲಿಮರನ್ನು ಓಲೈಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಇದು ಕೇವಲ ಹಿಂದೂಗಳಿಗೆ ಸೇರಿದ್ದಲ್ಲ, ಇಡೀ ಭಾರತದ ಎಲ್ಲ ಭಾರತೀಯರಿಗೂ ಕೂಡ ಸೇರಿರುವಂಥ ಒಂದು ಭಾಳ ಪುಣ್ಯತಮವಾದಂಥ ಕೆಲಸ ಇಲ್ಲಿ ನಡೀತಾ ಇದೆ. ಇದಕ್ಕೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನವರು ಈ ರೀತಿಯಲ್ಲಿ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದೆ ಅನ್ನೋಂಥ ಆರೋಪವನ್ನು BJP ಮಾಡ್ತಾ ಇದೆ. ಶೋಭಾ ಕರಂದ್ಲಾಜೆ ಅವರು ಸಹಿತ ಇವತ್ತು ಮಾತಾಡ್ತಾ ಹೇಳಿದ್ದಾರೆ, ಶತಮಾನಗಳ ಕನಸು ಇವತ್ತು ಈಡೇರ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರೆಲ್ಲರೂ ಕೂಡ ಕೈ ಜೋಡಿಸಬೇಕು. ಆದರೆ ಅವರು ಆ ಕೆಲಸವನ್ನು ಮಾಡೋದು ಬಿಟ್ಟು ಬೇರೆ ರೀತಿಯಲ್ಲಿಯೇ ತಮ್ಮ ವೋಟ್ ಬ್ಯಾಂಕನ್ನು ನೋಡೋ ದೃಷ್ಟಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಮಾತನ್ನು ಹೇಳಿದ್ದಾರೆ. ಮತ್ತು ಆ ಸಂದರ್ಭದಲ್ಲಿ ರಾಮ ಮಂದಿರ ಸ್ಥಾಪನೆಗಾಗಿ ಶತಮಾನಗಳ ಹೋರಾಟದ ಸಂದರ್ಭದಲ್ಲಿ ಸಾಕಷ್ಟು ಜನ ತಿಂದಿದ್ದಾರೆ, ಸಾವು ನೋವಾಗಿದೆ. ಅವರೆಲ್ಲರಿಗೂ ಸಹಿತ ಖುಷಿಯಾಗುವಂಥ ಸಂದರ್ಭ. ಅವತ್ತು ಆ ನೋವನ್ನು ಅನುಭವಿಸಿದಂಥವರಿಗೆ ಇವತ್ತು ಖುಷಿಯಾಗುವಂಥ ಸಂದರ್ಭ ಇದು. ಆ ಸಂದರ್ಭವನ್ನು ನಾವೆಲ್ಲರೂ ಕೂಡ ಸಂಭ್ರಮಿಸಬೇಕು ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ವಿಜೇಂದ್ರ ಅವರು ಬೆಂಗಳೂರಿನಲ್ಲಿ ಮಾತಾಡ್ತಾ ಹೇಳಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತರ ಓಲೈಕೆ ಮಿತಿ ಮೀರಿ ಹೋಗಿದೆ. ಅಂದರೆ ಇವರು KJ ಹಳ್ಳಿ, DJ ಹಳ್ಳಿ ಪ್ರಕರಣ ಇರ್ಬೋದು, ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ ಇರ್ಬೋದು, ಇದು ರೀತಿಯ ಹಲವಾರು ಪ್ರಕರಣಗಳನ್ನು ಇವರು ಅವರ ಅಲ್ಪಸಂಖ್ಯಾತರ ಮೇಲಿರುವಂಥ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ತಾರೆ. ದೇಶದ್ರೋಹದ ಕೆಲಸವನ್ನು ಮಾಡಿದಂಥವರಿಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಆದರೆ
ರಾಮ ಕರಸೇವಕರನ್ನು ಅಥವಾ ಹಿಂದೂಗಳದ್ದು ಇನ್ಯಾವುದೋ ಕೇಸುಗಳನ್ನು, ಹಳೆ ಕೇಸುಗಳನ್ನು ತೆಗೆಯೋದು, ದತ್ತಪೀಠದ ವಿಚಾರ ಇರ್ಬೋದು, ಹೀಗೆ ಹಳೆಯ ಕೇಸುಗಳನ್ನೆಲ್ಲ ಕೂಡ ಕೆದಕಿ ಮತ್ತೆ ಅದರ ಮೇಲೆ ತನಿಖೆ ನಡೆಸಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಸುವಂಥ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿ ಮಾಡ್ತಾ ಹೋದರೆ ಮುಂದೊಂದು ದಿನ ಅಂದರೆ ಬರುವ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಜನರೇ ತಕ್ಕ ಪಾಠವನ್ನು ಕಲಿಸ್ತಾರೆ. ಇವರು ಮಾಡ್ತಾ ಇರುವಂಥದ್ದು ಸರಿಯಲ್ಲ, ಎಚ್ಚೆತ್ಕೋಬೇಕು ಸರ್ಕಾರ ಅನ್ನೋಂಥ ಮಾತನ್ನು ನೇರವಾಗಿ ಹೇಳಿದ್ದಾರೆ. ನೇರವಾಗಿ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದು ಇವತ್ತು ಮಾತ್ರ ಅಲ್ಲ, ಕಳೆದ ಕೆಲ ದಿನಗಳಿಂದ ನಾವು ನೋಡ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ಯಾವತ್ತು ಕೇಸ್ ದಾಖಲಾಯಿತು, ಆ ಹಳೆ ಕೇಸ್ ಯಾವಾಗ ಓಪನ್ ಆಯಿತು ಆವತ್ತಿನಿಂದ ಇವತ್ತಿನವರೆಗೂ ಸಹಿತ ಬಹಳ ದೊಡ್ಡ ಮಟ್ಟದಲ್ಲಿ BJPಯ ನಾಯಕರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಬಂದಿದ್ದಾರೆ. ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ದ್ವೇಷದ ರಾಜಕಾರಣ ಈಗಲಾದರೂ ಬಿಡಬೇಕು. BJP ಯಾವತ್ತಿಗೂ ಸಹಿತ ಮುಸ್ಲಿಮರ ವಿರೋಧಿ ಆಗಿಲ್ಲ. ಮುಸ್ಲಿಮರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಹಲವಾರು ಯೋಜನೆಗಳು ತಂದಿದೆ. ಅದರಲ್ಲೂ ತ್ರಿವಳಿ ತಲಾಖ್ ಏನಿದೆ, ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ನಿರ್ಣಯದಿಂದ ಮುಸ್ಲಿಂ ಮಹಿಳೆಯರಿಗೆ, ಅದೆಷ್ಟೋ ಮಹಿಳೆಯರಿಗೆ ಅನುಕೂಲ ಆಗಿದೆ. ಇವತ್ತು ಸಹಿತ ಅವರು ಭಾಳ ಖುಷಿಯಲ್ಲಿದ್ದಾರೆ. ಅಂತಹ ಸಂದರ್ಭದಲ್ಲಿ ಇವರು ವಿನಾಕಾರಣ ಕಾಂಗ್ರೆಸ್ನವರು ಕೇವಲ ಮುಸ್ಲಿಮನ್ನು ಓಲೈಕೆ ಮಾಡಿಕೊಂಡು ನಾವು ಅಧಿಕಾರಕ್ಕೆ ಬಂದಿದ್ದೇ ಕೇವಲ ಮುಸ್ಲಿಮರಿಂದ ಅನ್ನೋಂಥದ್ದು ಭಾವನೆಯಲ್ಲಿದ್ದಾರೆ. ಹಿಂದೂಗಳನ್ನು ಕಡೆಗಣಿಸ್ತಾ ಇದ್ದಾರೆ, ಹಿಂದೂಗಳನ್ನು ತುಳಿಯುವಂಥ ದಮನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬರುವ ಚುನಾವಣೆ ಸಂದರ್ಭದಲ್ಲಿ ಅಂದರೆ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಜನ ಇವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನುವಂಥ ಒಂದು ಮಾತನ್ನು ಇವತ್ತು ವಿಜೇಂದ್ರ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದರೆ ಮಂತ್ರಾಕ್ಷತೆ, ಮನೆ ಮಂತ್ರಾಕ್ಷತೆ ಕಾರ್ಯಕ್ರಮ ಹಂಚುವಂಥ ಕಾರ್ಯಕ್ರಮ ಆರಂಭ ಆಗಿದೆ. ರಾಜ್ಯಾದ್ಯಂತ ಇದು ನಡೆಯುತ್ತೆ. ಜನವರಿ 22ನೇ ತಾರೀಕಿನ ಒಳಗಡೆ ರಾಜ್ಯದ ಪ್ರತಿ ಮನೆಗೂ ಸಹಿತ ಈ ಮಂತ್ರಾಕ್ಷತೆ ಹೋಗಿ ತಲುಪತ್ತೆ. ಆವತ್ತಿನ ದಿನ ರಾಮ ಮೂರ್ತಿ ಪ್ರತಿಷ್ಠಾಪನೆ ಆಗುವಂಥ ದಿನ ಎಲ್ಲರೂ ಕೂಡ ಮನೆಯಲ್ಲಿ ಪೂಜೆ ಮಾಡಬೇಕು, ದೀಪ ಬೆಳಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸಂಪತ್ ಜನಾರ್ದನ್, ಇನ್ನೊಂದು ಕಡೆ ಇಲ್ಲಿ ವಿಜೇಂದ್ರ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಈ ದೇಶದ್ರೋಹಿ ಕೃತ್ಯಗಳಿಗೆ ಕಾಂಗ್ರೆಸ್ನವರು ಒಂದು ರೀತಿಯಾಗಿ ಪ್ರೇರೇಪಣೆ ಕೊಡ್ತಾ ಇದ್ದಾರೆ, ಈ ಹಳೆ ಕೇಸನ್ನು ಮುಚ್ಚಿ ಹಾಕೋ ಮೂಲಕ ಎನ್ನುವಂಥದ್ದಾಗಿ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದರೆ ಸಂಪತ್, ನೀವು ಹೇಳಿದಾಗೆ ದೇಶದ್ರೋಹದ ಕೇಸ್ ಅಂತಂದರೆ ಈ ರೀತಿಯಲ್ಲಿ ಪೊಲೀಸ್ ಠಾಣೆ ಸುಟ್ಟು ಹಾಕುವಂಥದ್ದು ಅಥವಾ ಅವರದೇ ಶಾಸಕರು, ಕಾಂಗ್ರೆಸ್ನ ಶಾಸಕರ ದಲಿತ ಶಾಸಕ ಕಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಬೆಂಕಿ ಹಚ್ಚಿದಂಥ ಪ್ರಕರಣ, ಇಂತಹ ಪ್ರಕರಣದಲ್ಲಿ ಪಾಲ್ಗೊಂಡಂಥವರನ್ನು, ಭಾಗಿಯಾದಂಥವರನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟರೆ ಇದು ಮುಂದೊಂದು ದಿನ ಬೇರೆ ಬೇರೆ ಪ್ರಕರಣಗಳಿಗೆ ಪ್ರೇರಣೆ ಆಗುತ್ತೆ. ನಾವು ಏನೇ ಮಾಡಿದ್ರೂ ಸಹಿತ ನಮಗೆ ಸರ್ಕಾರ ರಕ್ಷಣೆ ಕೊಡುತ್ತೆ ಅನ್ನೋಂಥ ಭಾವನೆ ಆ ಸಮುದಾಯದವರಿಗೆ ಬಂದ್ಬಿಡುತ್ತೆ. ಆ ಕೊಮ್ಮಿನವರು ಇದನ್ನು ದುರುಪಯೋಗ ಪಡಿಸ್ಕೊಳ್ಳೋಂಥ ಸಾಧ್ಯತೆ. ಪರೋಕ್ಷವಾಗಿ ಸರ್ಕಾರ ಇಂತಹ ಕೃತ್ಯವನ್ನು ಮಾಡುವಂಥವರಿಗೆ ಸಪೋರ್ಟ್ ಮಾಡಿದಂತಾಗುತ್ತೆ. ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು, ಅರ್ಥಾತ್ ಕಾಂಗ್ರೆಸ್ನವರು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ವಿನಾಕಾರಣ ಯಾರನ್ನು ಓಲೈಕೆ ಮಾಡೋ ಕಾರಣಕ್ಕಾಗಿಯೋ ಅಥವಾ ಹಿಂದೂಗಳನ್ನು ತುಳಿಬೇಕು ಅನ್ನೋ ಕಾರಣಕ್ಕಾಗಿಯೋ ಇಂತಹ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳೋದು ಅಥವಾ ಅವರಿಗೆ ರಕ್ಷಣೆಗೆ ನಿಲ್ಲೋದು, ಇಂತಹ ಕೆಲಸವನ್ನು ಸರ್ಕಾರ ಮಾಡೋದನ್ನು ನಿಲ್ಲಿಸದೆ ಹೋದರೆ ಮುಂದೆ ಇದು ಅವರಿಗೆ ನೇರವಾಗಿ ಪ್ರೇರಣೆ ಆಗ್ತಾ ಹೋಗುತ್ತೆ. ಒಂದು ಕಡೆಯಲ್ಲಿ BK ಹರಿಪ್ರಸಾದ್ ಅವರ ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡ್ತಾರೆ. BK ಹರಿಪ್ರಸಾದ್ ಅವರು ಆಡಿರುವಂಥ ಮಾತು ಎಷ್ಟು ಅಪಾಯಕಾರಿ ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಅಂದರೆ ಇದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಪ್ರೇರಣೆ ಆಗುತ್ತೆ. ಗೋಧ್ರಾ ರೀತಿಯ ಹತ್ಯಾಕಾಂಡ ನಡೆದು ಹೋಗ್ಬಿಡ್ಬೋದು, ದೇಶದಲ್ಲಿ ಮತ್ತೊಮ್ಮೆ ನಡೀಬೋದು, ಎಚ್ಚರವಾಗಿರಿ ಅಂತಂದರೆ ಅಂದರೆ ಇದು ಪರೋಕ್ಷವಾಗಿ ಪ್ರೇರಣೆನ ಏನು ಅಥವಾ ಇದು ಮಾಹಿತಿ ಇದ್ದರೆ, ಒಂದು ವೇಳೆ ಖಚಿತ ಮಾಹಿತಿ ಇದ್ದರೆ ಅವರನ್ನು ಕೂಡ ವಿಚಾರಣೆ ಮಾಡಬೇಕು ಅಂತೇಳಿ ಆಗ್ರಹವನ್ನು BJP ನಾಯಕರು ಮಾಡಿದರು. ಮೊನ್ನೆ ದಿನ ಬಸವರಾಜ ಬೊಮ್ಮಾಯಿ ಅವರು ಮಾತಾಡ್ತಾರೆ ಕೂಡ ಇದೇ ವಿಚಾರವನ್ನು ಹೇಳಿದರು. ಮೊದಲು ಅವರನ್ನು ಕರೆದು ವಿಚಾರಣೆಯನ್ನು ಮಾಡಬೇಕು. ಅವರಿಗೆ ಎಲ್ಲೆಲ್ಲಿ ಮಾಹಿತಿ ಇದೆ, ಎಲ್ಲೆಲ್ಲಿ ಅಂತ ಕೃತ್ಯಕ್ಕೆ ಪ್ಲ್ಯಾನನ್ನು ಮಾಡಿಕೊಳ್ಳಲಾಗಿದೆ, ಇದ್ರ ಬಗ್ಗೆ ಮಾಹಿತಿಯನ್ನು ಅವರಿಂದನೇ ಪಡ್ಕೊಳ್ಬೇಕು. ಆ ಕಾರಣಕ್ಕಾಗಿ ಅವ್ರನ್ನ ತಕ್ಷಣವೇ ವಿಚಾರಣೆಗೆ ಕರೆಸಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ನ ನಾಯಕರುಗಳು, ಗೃಹ ಸಚಿವರು, ಮುಖ್ಯಮಂತ್ರಿಗಳು ಆದಿಯಾಗಿ ಅವರು ಕೊಡುವಂಥ ಹೇಳಿಕೆಗಳು ಮತ್ತು ಇಂತಹ ಘಟನೆಯಲ್ಲಿ ಪಾಲ್ಗೊಂಡಂಥವ್ರನ್ನಲ್ಲಿ ಕೂಡ ರಕ್ಷಣೆ ಮಾಡೋ ರೀತಿಯಲ್ಲಿ ಅವರು ನಡ್ಕೊಳ್ಳೋದು, ಇದೆಲ್ಲವೂ ಕೂಡ ಮುಂದೊಂದು ದಿನ ದೊಡ್ಡ ಮಟ್ಟದ ಅಪಾಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗುತ್ತೆ. ಪರೋಕ್ಷವಾಗಿ ಅವರಿಗೆ ಪ್ರೇರಣೆಯನ್ನು ಕೊಟ್ಟಾಗುತ್ತೆ. ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದರೆ ಇದು ಬಹಳ ದೊಡ್ಡ ಅಪಾಯವನ್ನು ತಂದೊಡ್ಡತ್ತೆ. ಸರ್ಕಾರ, ಕಾಂಗ್ರೆಸ್ನವರು ಈ ಓಲೈಕೆ ರಾಜಕಾರಣವನ್ನು ಈ ಕ್ಷಣನೇ ಬಿಡಲಿ, ಈ ಸಂಭ್ರಮದಲ್ಲಿ ಅವರು ಕೂಡ ಭಾಗಿಯಾಗಲಿ. ಶತಶತಮಾನಗಳಿಂದ ಇರುವಂಥ ಹೋರಾಟದಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಆದೇಶದ ಮೇರೆಗೆ ಇದೆಲ್ಲವೂ ಕೂಡ ಸಾಧ್ಯ ಆಗಿದೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ರಾಜಕೀಯ ಮಾಡೋದು ಅಥವಾ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಬಾರ್ದು ಅಂತೇಳಿ BJP ಎಲ್ಲ ನಾಯಕರು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಅಥವಾ ಕಾಂಗ್ರೆಸ್ನ ವಿರುದ್ಧ ಅವರ ನಡೆಯನ್ನು ಖಂಡಿಸಿ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಸಂಪತ್, ಥ್ಯಾಂಕ್ ಯು ಜನಾರ್ದನ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ.
ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.